ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ PMAY ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಗ್ರಾಮೀಣ ಪ್ರದೇಶದವ್ರದ್ದು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ನೋಡಿಲ್ಲ ಅಂತಂದರೆ ಆ ವಿಡಿಯೋನ ನೋಡಿ. ಮತ್ತು ಇವತ್ತು ನಗರ ಪ್ರದೇಶದಲ್ಲಿ ಇರುವಂಥ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಮನೆ ಯಾರಿಗೆಲ್ಲ ಅಪ್ರೂವಲ್ ಆಗಿದೆಯೋ ಅವರ ಒಂದು ಸ್ಟೇಟಸ್ನ ಆಗಿದೆ ಅಥವಾ ಇಲ್ಲ, ಅಪ್ರೂವಲ್ ಆಗಿದ್ರೆ ಮತ್ತು ಆಗಿಲ್ಲದೆ ಇದ್ದರೆ ನಮಗೇನು ಗೊತ್ತಿಲ್ಲ ಅಂತಂದರೆ 3 ರೀತಿಯಾಗಿ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇದು ನಗರ ಪ್ರದೇಶದವರಿಗೂ ಯಾವ ರೀತಿ ಚೆಕ್ ಮಾಡ್ಬೋದು 3 ರೀತಿಯಲ್ಲಿ ಅಂತ ನಾನು ತೋರಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ. ಮಧ್ಯದಲ್ಲೇ ಸ್ಕಿಪ್ ಮಾಡ್ತಾ ನೋಡಿದರೆ ನಿಮಗೆ ಅರ್ಥ ಆಗೋದಿಲ್ಲ. ಬನ್ನಿ ಲೈವ್ ಆಗಿ ಒಂದು ಸ್ಕ್ರೀನ್ ಮೇಲೆ ಹೋಗಿ ನಾನು ತೋರಿಸ್ಕೊಡ್ತೀನಿ. ನೀವು 3 ಸ್ಟೆಪ್ನಲ್ಲಿ ಯಾವ ರೀತಿ ಚೆಕ್ ಮಾಡ್ಕೊಳ್ಬೋದು ಅಂತ ನಾನು ಲೈವ್ ಪ್ರೂಫಾಗಿ ನಿಮಗೆ ತೋರಿಸ್ಕೊಡ್ತೀನಿ. ನೀವು ಅದೇ ರೀತಿಯಾಗಿ ಸ್ಟೇಟಸ್ನ ನೋಡ್ಬೋದು. ಸ್ನೇಹಿತರೆ, ನಿಮ್ಮ ಹತ್ರ ಆಧಾರ್ ಕಾರ್ಡ್ನ ಕೂಡ ಚೆಕ್ ಮಾಡ್ಬೋದು ಮತ್ತು ಬೆನಿಫಿಷರಿ ID ಚೆಕ್ ಮಾಡ್ಕೊಳ್ಬೋದು. ಮತ್ತು ಬೇರೆ ಇನ್ನೊಂದು ಆಪ್ಷನ್ಸ್ ಇದೆ, ಅದನ್ನು ಕೂಡ ನಾನು ಲೈವ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ದಯವಿಟ್ಟು ಇನ್ನೊಂದು ಬಾರಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ 3 ರೀತಿಯಾಗಿ ನಾನು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಅಂತ ಹೇಳಿದ್ದೀನಿ. ಅದೇ ರೀತಿಯಾಗಿ ಇಲ್ಲಿ ನೋಡಿ PMAY.MIS.gov.in ಅಂತ ನೀವು ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಮಾಡಿದರೆ ನಂತರ ಇಂಥ ಒಂದು ವೆಬ್ಸೈಟ್ನ ಓಪನ್ ಆಗುತ್ತೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅರ್ಬನ್ 2.0 ಅಂತ. ಈ ವೆಬ್ಸೈಟಲ್ಲಿ ನೋಡಿ ಟ್ರ್ಯಾಕ್ ಅಪ್ಲಿಕೇಶನ್ ಅಂತ ಬರುತ್ತೆ. ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಅಂದರೆ ಮೊದಲಿಗೆ ನೀವು ಬೆನಿಫಿಷರಿ ಕೋಡ್ ಅಪ್ಲಿಕೇಶನ್ ಏನು ಹಾಕಿರ್ತೀರಿ ನೋಡಿ, ಅದರ ನಂಬರ್ ಇರ್ತದೆ ನೋಡಿರಿ, ಆ ನಂಬರ್ ಹಾಕಿ ನೀವು ಸ್ಟೇಟಸನ್ನು ನೋಡ್ಕೊಳ್ಬೋದು. ಮತ್ತು ನೇಮ್ ಆ್ಯಸ್ ಫಾರ್ ಆಧಾರ್ ನಂಬರ್ ಅಂತ ಇಲ್ಲಿ ಇದೆ ನೋಡಿ, ಆಧಾರ್ ನಂಬರ್ ಹಾಕಿ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು. ಮತ್ತು ಅದೇ ರೀತಿಯಾಗಿ ಮೊಬೈಲ್ ನಂಬರು ಅಥವಾ ಹೆಸರು ಹಾಕಿ ನಿಮ್ಮ ಮೊಬೈಲ್ ನಂಬರ್ ಮುಖಾಂತರ ನಿಮ್ಮ ಹೆಸರು ಹಾಕಿ ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ಅದು ನೋಡಿ, ಇಲ್ಲಿ ಬೆನಿಫಿಷರಿ ಕೋಡ್ ಅಂತ ಅಂದರೆ ಇಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ ನೋಡಿ. ಒಂದು ನಿಮಿಷ ನಾನು ತೋರಿಸ್ಕೊಡ್ತೀನಿ ಪ್ರತಿಯೊಂದು. ದಯವಿಟ್ಟು ಯಾರು ಈಗ ನಗರ ಪ್ರದೇಶದವರು ಮನೆಗಳು ಅಪ್ರೂವಲ್ ಆಗುವಂಥ ಒಂದು ಪರಿಸ್ಥಿತಿಯಲ್ಲಿ ಇದೆ. ಮೊನ್ನೆ ಒಂದು ನೋಡಿದ್ದೀನಿ ಅಪ್ಲಿಕೇಶನ್, ಕೆಲವೊಂದಿಷ್ಟು ಅಪ್ಲಿಕೇಶನ್ ರಿಜೆಕ್ಟ್ ಕೂಡ ಆಗಿದೆ, ಕೆಲವೊಂದಿಷ್ಟು ಅಪ್ಲಿಕೇಶನ್ ಅಪ್ರೂವಲ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ನಗರ ಪ್ರದೇಶದವರು ನೋಡ್ತಾ ಇರುವಂಥವ್ರು ಅರ್ಜಿ ಸಲ್ಲಿಸಿದ್ರೆ ದಯವಿಟ್ಟು ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಂಟರ್ ಬೆನಿಫಿಷರಿ ಕೋಡ್ ಅಪ್ಲಿಕೇಶನ್ ನಂಬರ್ ಅಂತ ಬರುತ್ತೆ. ಇಲ್ಲಿ ಮೊದಲು ಬೆನಿಫಿಷರಿ ಕೋಡ್ ಹಾಕಿ, ಅಂದರೆ ಅಪ್ಲಿಕೇಶನ್ ನಂಬರ್ ಹಾಕಿ ಇಲ್ಲಿ ಕ್ಯಾಪ್ಚ್ ಕೋಡ್ ಹಾಕಿ ಅಂತ ಕೊಟ್ಟರೆ ನಿಮ್ಮ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲ ನಮ್ಮ ಹತ್ರ ಬೆನಿಫಿಷರಿ ಅಂದರೆ ಆ ಒಂದು ಅರ್ಜಿ ಸಲ್ಲಿಸಿದಂಥ ನಂಬರ್ ನಮ್ಮ ಹತ್ರ ಇಲ್ಲ ಅಂತಂದರೆ ನೀವು ಆಧಾರ್ ಸಂಖ್ಯೆ ಹಾಕಿ ಕೂಡ ನೀವು ಚೆಕ್ನ ಮಾಡ್ಕೊಳ್ಬೋದು. ಮೇಲೆ ಕ್ಲಿಕ್ ಮಾಡಿದರೆ ಅದು ಬರುತ್ತೆ. ಇಲ್ಲಿ ಮೇಲ್ಗಡೆ ಆಧಾರ್ ನಂಬರ್ ಹಾಕಿ ನಂತರ ನಿಮ್ಮ ಹೆಸರು ಹಾಕಬೇಕಾಗುತ್ತೆ. ನೇಮ್ ಆ್ಯಸ್ ಪರ್ ಆಧಾರ್ ಅಂತ ಇರುತ್ತೆ ನೋಡಿ ಕೆಳಗಡೆ, ಇದರ ಮೇಲೆ ಮತ್ತಿಲ್ಲಿ ಕ್ಯಾಪ್ಚ್ ಕೋಡ್ನ ಹಾಕಿ ಅಂತ ಕೊಟ್ಟರೆ ನಿಮ್ಮ ಒಂದು ಅಪ್ಲಿಕೇಶನ್ ಡೀಟೇಲ್ಸ್ ಓಪನ್ ಆಗುತ್ತೆ. ನನ್ನ ಹತ್ರ ಆಧಾರ್ ಕಾರ್ಡ್ನೂ ಇಲ್ಲ ಅಂತಂದರೆ ನಿಮ್ಗೆ ಮೊಬೈಲ್ ನಂಬರ್ ಅಂತೂ ಗೊತ್ತೇ ಇದ್ದಿರುತ್ತೆ. ಈ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಕ್ಲಿಕ್ ಮಾಡಿದ್ಮೇಲೆ ಫಸ್ಟು ಮೊಬೈಲ್ ನಂಬರ್ ಹಾಕಿ, ನಂತರ ಆಧಾರ್ನಲ್ಲಿ ಇರುವಂಥ ಹೆಸರು ಹಾಕಿ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಕೆಳಗಡೆ ಡೇಟ್ ಆಫ್ ಬರ್ತ್ ಹಾಕಿ ಈ ಕ್ಯಾಪ್ಚ್ ಕೋಡ್ನ ಇಲ್ಲಿ ಎಂಟರ್ ಮಾಡಿ ನಂತರ ಅಂತ ಕೊಟ್ಟರೆ ನಿಮ್ಮ ಡೀಟೇಲ್ಸ್ ಓಪನ್ ಆಗುತ್ತೆ. ಎಕ್ಸಾಂಪಲ್ ನಾನು ಇದನ್ನು ಒಂದು ಅಪ್ಲಿಕೇಶನ್ನ ತೋರಿಸ್ತೀನಿ, ರಿಜೆಕ್ಟ್ ಆಗಿರುವಂಥ ಅಪ್ಲಿಕೇಶನ್ ಆಧಾರ್ ನಂಬರ್ ಮುಖಾಂತರ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ನೀವು ಆಧಾರ್ ನಂಬರ್ನ ಎಂಟರ್ ಮಾಡಿ ಈ ರೀತಿ ನೀವು ಆಧಾರ್ ಸಂಖ್ಯೆನ ಎಂಟರ್ ಮಾಡಿ ನಂತರ ನಿಮ್ಮ ಹೆಸರನ್ನು ಇಲ್ಲಿ ಹಾಕಬೇಕಾಗುತ್ತೆ. ಆಧಾರ್ನಲ್ಲಿರುವಂತೆ ನಿಮ್ಮ ಹೆಸರು ಹಾಕೊಳ್ಳಿ ನೋಡಿ. ಈ ರೀತಿಯಾಗಿ ಆಧಾರ್ನಲ್ಲಿರುವಂಥ ಹೆಸರನ್ನ ಹಾಕಿ ಇಲ್ಲಿ ಕ್ಯಾಪ್ಚ್ ಕೋಡ್ನ ನೀವು ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲು ಮತ್ತು ಸ್ಮಾಲಲ್ಲಿದ್ದರೆ ಸ್ಮಾಲಲ್ಲಿ ಹಾಕಿ
ನೋಡಿ ಇಲ್ಲಿ ಈ ರೀತಿ ಹಾಕಬೇಕಾಗುತ್ತೆ. ಈ ರೀತಿ ಹಾಕಿ ನೀವು ಇಲ್ಲಿ ಶೋ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ನಿಂತ್ಕೊಳ್ಳಿ, ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಇಲ್ಲಿ ತೋರಿಸೋದಿಲ್ಲ ಸ್ನೇಹಿತರೆ ಅದು. ಹಾಗಾಗಿ ನೋಡಿ ಇಲ್ಲಿ ನಾನು ಕ್ಯಾಪ್ಚನ ಹಾಕ್ಕೊಂಡಿದ್ದೀನಿ. ನೋಡೋಣ, ಏನೋ ತಪ್ಪಾದರೆ ಕ್ಯಾಪ್ಚ್ ಕೂಡ ತಪ್ಪಾಗಿರುತ್ತೆ, ಇಲ್ಲ ಅಂತಂದರೆ ಇಲ್ಲಿ ರಿಜೆಕ್ಟ್ ಆಗಿರುವಂಥ ಮಾಹಿತಿ ತೋರಿಸ್ತದೆ. ನೋಡಿ ಸೊ ಅಂತ ಕ್ಲಿಕ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಕ್ಯಾಪ್ಚನ ರಾಂಗ್ ಆಗಿದೆ ಅಂತ ಹೇಳ್ತಾ ಇದೆ. ನಾನು ಕರೆಕ್ಟಾಗಿ ಇನ್ನೊಂದು ಬಾರಿ ತೋರಿಸ್ಕೊಡ್ತೀನಿ. ಈ ರೀತಿಯಾಗಿ ಕ್ಯಾಪ್ಚರಲ್ಲಿ ಮಿಸ್ಟೇಕ್ ಆದರೂ ಇದೇ ರೀತಿ ಪ್ರಾಬ್ಲಮ್ ಬರುತ್ತೆ. ನೋಡಿ ನಾನು ಇನ್ನೊಂದು ಬಾರಿ ನಿಮ್ಮಲ್ಲಿ ಹಾಕಿ ತೋರಿಸ್ತೀನಿ. ನೋಡಿ ಮತ್ತು ಶೋ ಅಂತ ಕೊಟ್ಟಾಗ ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಿರುವಂಥ ಮಾಹಿತಿ ಅದು ರಿಜೆಕ್ಟೆಡ್ ಅಂತ ಬರ್ತಾ ಇದೆ. ಇದು ಅಪ್ಲಿಕೇಶನ್ ಇದೇ ಒಂದು ಜನವರಿ ತಿಂಗಳಲ್ಲಿ ಹಾಕಿರುವಂಥ ಅಪ್ಲಿಕೇಶನು ಇಲ್ಲಿ ರಿಜೆಕ್ಟ್ ಅಂತ ಬಂದಿದೆ. ಈ ರೀತಿ ಸಮಸ್ಯೆ ಬರ್ತಾ ಇದೆ. ನೀವು ನಗರ ಪ್ರದೇಶದರಾಗಿದ್ದರೆ ನಿಮ್ಮ ಮನೆಗಳು ಎಲಿಜಿಬಲ್ ಇದ್ದರೆ ನಿಮ್ಮ ಮನೆಗಳು ಅಪ್ರೂವಲ್ ಆಗಿರುತ್ತೆ. ದಯವಿಟ್ಟು ಮಾಹಿತಿನ ತಿಳಿದುಕೊಳ್ಳಿ ಸ್ನೇಹಿತರೆ. ಮಾಹಿತಿ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ನಿಮ್ಗೆ ಸಿಗಬೇಕಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ನೀವು ಸೆಲೆಕ್ಟ್ ಮಾಡಿದರೆ ನಾವು ಯಾವುದೇ ಸಮಯದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದರೆ ನಂತರ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋನ ನೀವು ನೋಡ್ಬೋದು ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.